ಕಂಗ್ರ್ಯಾಚುಲೇಷನ್ಸ್. ನೀವೆಷ್ಟು ಅದೃಷ್ಟವಂತರು ಅಂತ ಗೊತ್ತಾ? ನೀವೆಷ್ಟು ಫಾರ್ಚುನೇಟ್ ಅಂತ ಗೊತ್ತಾ? ಯಾಕಂದ್ರೆ ಇದನ್ನ ನಾನು ಹೇಳ್ತಾ ಇಲ್ಲ, ಕೃಷ್ಣ ಭಗವದ್ಗೀತೆ ಹೇಳ್ತಾ ಇರೋದು. ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಸುದೈವ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ ಅಂತ. ಹಾಗಂದ್ರೆ ಎಷ್ಟೋ ಜನ್ಮಗಳ ಆದ್ಮೇಲೆ ಒಬ್ಬರಿಗೆ ಭಕ್ತಿ ಬರತ್ತಂತೆ. ಕನಕದಾಸರು ತಮ್ಮ ಕೀರ್ತನೆಯಲ್ಲಿ ಹೇಳೋ ಹಾಗೆ 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ, ಅಂದ್ರೆ ಈ ಮಾನವ ಜನ್ಮ ಬರಲಿಕ್ಕೆ 84 ಲಕ್ಷ ಯೋನಿಗಳನ್ನ ದಾಟಿ ಬರಬೇಕು. ಆ ಯೋನಿಗಳನ್ನ ದಾಟಿ ಬಂದ್ಮೇಲೆ ಭಗವಂತ ಹೇಳ್ತಿರೋದ್ರಲ್ಲಿ ಬಹುನಾಮ್ ಜನ್ಮನಾಮಂತೆ, ಅಂದ್ರೆ ಎಷ್ಟೋ ಮನುಷ್ಯನ ಜನ್ಮ ಕಳೆದ್ಮೇಲೆ ಈ ಭಕ್ತಿ ಅನ್ನೋದು ಬರೋದು. ಅಂದ್ರೆ ನೀವು ಎಷ್ಟು ಅದೃಷ್ಟವಂತರಾಗಿದ್ದೀರಾ ಅಂತ ಥಿಂಕ್ ಮಾಡಿ. ಮತ್ತೆ ಭಗವಂತ ಇನ್ನೊಂದ್ ಕಡೆ ಹೇಳ್ತಾನೆ ಮನುಷ್ಯನಾಮ್ ಸಹಸ್ರೇಶು ಅಂತ, ಅಂದ್ರೆ ಎಷ್ಟೋ ಸಾವಿರಾರು ಜನರಲ್ಲಿ ಒಬ್ಬನಿಗೆ ಮಾತ್ರ ಭಕ್ತಿ ಅನ್ನೋದು ಬರುತ್ತಂತ. ಈ ಭಗವಂತನ ಭಕ್ತಿ ನಿಮಗೆ ಬಂದಿತ್ತು ಅಂತಂದ್ರೆ ನಿಮ್ಗಿಂತ ಫಾರ್ಚುನೇಟ್, ನಿಮ್ಗಿಂತ ಪುಣ್ಯವಂತರು ಈ ಭೂಮಿನಲ್ಲೇ ಯಾರು ಇಲ್ಲ ಅಂತ ಅಂದ್ರು. ಭಗವಂತ ಕೃಷ್ಣ ಯಾರಿಗೆ ಏನ್ ಬೇಕಾದ್ರೂ ಕೊಡ್ತಾನಂತೆ, ಆದ್ರೆ ಭಕ್ತಿ ಮಾತ್ರ ಕೊಡೋದಿಲ್ಲ ಅಂತೆ. ಭಕ್ತಿನ ಓನ್ಲಿ ಸೆಲೆಕ್ಟೆಡ್ ಪೀಪಲ್, ಅವನಿಗೆ ಯಾರು ಇಷ್ಟ ಆಗ್ತಾರೆ, ಅವನಿಗೆ ಯಾರು ಅತಿ ಪ್ರಿಯರು, ಅವ್ರಿಗೆ ಮಾತ್ರ ಭಕ್ತಿಯನ್ನು ಕೊಡ್ತಾರೆ.